ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಕಟಿಂಗ್ ಅಂಗಡಿಗೆ ಬಂದೇನೆ. ನೋಡಪ್ಪ, ಕಟಿಂಗ್ ಇವರೇ ಮಾಡ್ತಾರೆ ನಮಗೆ. ಸೊ ಜಸ್ಟ್ ಇವಾಗ ಕಟಿಂಗ್ ಮಾಡಿಸ್ಬೋದೇನೆ. ಸೊ ಹೊಸ ಲುಕ್ ನಮ್ದು ಹೆಂಗೆ ಕಾಣತೈತೆ? ಹಾಂ, ನೀವು ಹೇಳ್ರಿ, ಚಂದ ಕಾಣತೈತೆ ಇಲ್ಲ? ಸೊ ಈಗ ಸಂಜೆ ಮುಂದೆ ಸ್ವಲ್ಪ ಹೊರಗಡೆ ಹೋಗೋದೈತಿ. ಸೊ ಹಿಂಗಾಗಿ ಸ್ವಲ್ಪ ಸ್ನಾನ ಅದು ಮಾಡ್ಕೊಂಡೆ, ನಮ್ದು ಡ್ರೆಸ್ ಎಲ್ಲ ಐರನ್ ಮಾಡ್ಕೊಂಡೆ ಹೋಗೋದೈತೆ. ಸೊ ಮತ್ತೆ ಸಿಗೋಣ ಎಲ್ಲಂದರೆ ಹೇಳ್ತೀನಿ, ಮುಂದೆ ಭಾಗದಲ್ಲಿ ಹೇಳ್ತೀನಿ. ಎಲ್ಲೆಲ್ಲಿ ಹೋಗ್ತೀವಿ ಮುಂದಿನ ಸ್ವಲ್ಪ ಮುಂದೆ ಹೋಗ್ತಾ ವಿಡಿಯೋ ಮಾಡೋ ಮುಂದೆ ನಿಮ್ಗೆ ತೋರಿಸ್ತೀನಿ ಎಲ್ಲ ಉಂಟೆ ಅಂತ. ಸೊ ನಮ್ಮ ಬ್ರದರ್ ರೆಡಿ ಆಗ್ಯಾರ. ಅವ್ರ ಬೈಕ್ ಸ್ವಲ್ಪ ನೀರು ಹೊಡೆದು ಇಟ್ಟೇನೆ. ಬಿಸಿಲಿಗೆ ಭಾಳ ಹೀಟಾಗಿರ್ತೈತಲ್ಲ, ಸುಡ್ತಿರ್ತೈತಿ. ಸೊ ಹೀಗಾಗಿ ರೆಡಿ ಆಗ್ಯಾರ ಅವರು. ಸೊ ನೋಡ್ರಿ, ರೆಡಿ ಆಗ್ಯಾರ. ಟೈಮ್ 12 ಆಯ್ತು. ನಮ್ಮ ಮಮ್ಮಿ ಇರಬೇಕು ಅವಂಗೆ. ಯಾವಾಗಿದ್ರು ಅವ್ನು ಡ್ಯೂಟಿಗೆ ಹೋಗ್ಬೇಕಾರೆ ನಮ್ಮ ಮಮ್ಮಿನ ಅವ್ಗೆ ಬ್ಯಾಗ್ ಅದು ಕೊಡ್ಬೇಕು. ಸೊ ಹೀಗಾಗಿ ಯಾವುದಿದ್ರು ಅವ್ನು ವಿಡಿಯೋ ಮಾಡತ್ತೆ ಬ್ಯಾಗ್ ಬೇಡ ಅನ್ನತ್ತಿದ. ಸೊ ಹಿಂಗಾಗಿ ಅದು ಇರ್ಲಿ ತಳ್ಳಿ, ಒಂದು ವಿಡಿಯೋ ತೊಗೋತೀನಿ ನಂದು ಅಂತೇಳಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನೆ. ಅವ್ನು ಡ್ಯೂಟಿಗೆ ಹೋಗಿ ಬಂದು ಯಾವಾಗ ನಮ್ಮ ಮಮ್ಮಿ ಅವ್ನ ಮುಂದೆ ಇರ್ಬೇಕು. ಅವ್ನಿಗೆ ನಮ್ಮ ಮಮ್ಮಿನ ಬ್ಯಾಗ್ ಕೊಡ್ಬೇಕು. ಹೋಗಿ ಒಟ್ಟಾಗಿ ತೊಗೊಂಡು ಹೋಗ್ತಾಳೆ. ನಾ ಇಲ್ಲ, ನಮ್ಮ ಮಮ್ಮಿ ಯಾರು ಒಬ್ರು ಇರಬೇಕು. ಸೊ ಡ್ಯೂಟಿಗೆ ಹೊಂಟಾನ, ಹೌದಾ? ಬರೋದು ರಾತ್ರಿ ಬರ್ತಾನ. ಸೊ ಐರನ್ ಬಾಕ್ಸ್ ಇದೆ. ನಾ ಇದನ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಮನ್ಯಾಗ ನಾನು, ನಮ್ಮ ತಮ್ಮ, ನಾವೆಲ್ಲರೂ ಇದನ್ನ ಯೂಸ್ ಮಾಡ್ತೇವೆ. ಸೊ ಹೊರಗೂ ಕೊಟ್ಟಿರ್ತೇವೆ ಐರನ್ ಮಾಡೋಕ್ಕೆ. ಸೊ ಅರ್ಜೆಂಟ್ ಒಳಗಿದ್ದಾಗ ಏನು ಮಾಡೋಕೆ ಬರೋಂಗಿಲ್ಲ. ಸೊ ನಾವು ಮಾಡ್ಕೊಂಡು ಹೋಗ್ತೇವೆ. ಚಲೋ ಐತಿ ಇದಂತೂ. ನಾ ಒಂದು 700 ರೂಪಾಯಿನ ಕೊಟ್ಟಿದ್ದೆ ನಾನು. ಭಾಳ ಅಂದ್ರೆ ಒಂದು 2-3 ವರ್ಷ ಬಂತು. ಚಲೋ ಐತಿ. ಈಗ ಚಲೋ ಐತಿ. ಒಂದೇ ಸರಿ ರಿಪೇರ್ ಬಂದಿತ್ತೆ. ಸೊ ಹಿಂಗೆ ವಾಯರ್ನ ಚೇಂಜ್ ಆಗೈತೆ ಅಂತೇಳಿ ಕೊನೆಗೂ ನನ್ನ ಡ್ರೆಸ್ ರೆಡಿ ಇದ್ವು, ಬ್ಲ್ಯಾಕ್ ಟಿ ಶರ್ಟ್ ಮತ್ತು ಬ್ಲೂ ಜೀನ್ಸ್. ಸೊ ಅವನ ಐರನ್ ಮಾಡ್ಕೊಂಡು ಹಾಕೊಂಡಾರ ಅಂತೇಳಿ ನಾನು ಐರನ್ ಮಾಡ್ಕೊಳ್ತಿದ್ದೆ. ನಂಗಂತೂ ಐರನ್ ಮಾಡ್ಕೊಳಕ್ಕೆ ಬರ್ತೈತಿ. ಸ್ಕೂಲ್ ಒಳಗಿದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾನು ನನ್ನ ಡ್ರೆಸ್ ಎಲ್ಲ ನಾನು ಐರನ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಮಾಡ್ಕೊತೇನೆ ಐರನ್. ಅದ್ರ ಟಿ ಶರ್ಟ್, ಬ್ಲೂ ಜೀನ್ಸ್ ಸೊ ಮ್ಯಾಚಿಂಗ್ ಆಕತ್ತೆ ಇದು ಮಾಡತ್ತಿದ್ದೆ. ಮ್ಯಾಚಿಂಗ್ ಅಂತೂ ಇಂತ ಆತೆ, ಐರನ್ ಮಾಡ್ಕೊಳತ್ತೆ. ಸೊ ಟಿ ಶರ್ಟ್ ಅಂತೂ ಭಾಳ ಈಸಿ ಐರನ್ ಮಾಡ್ಕೊಳ್ಳೋದೆ. ಟಿ ಶರ್ಟೇ ಸ್ವಲ್ಪ ಕಠಿಣ ಆಕೈತಿ. ಏನಿಲ್ಲ, ಹಿಂದೆ ಒಮ್ಮೆ ಮುಂದೊಮ್ಮೆ ಹಿಂಗೆ ಐರನ್ ಮಾಡಿಬಿಟ್ರೆ ಮುಗಿದು ಹೋಗ್ತವೆ. ನೋಡ್ರಿ ನಾ ಎಷ್ಟು ವಾಶ್ ಮಾಡ್ತೇನೆ ಅಂತೇಳಿ. ಹೀಟ್ ಆಗಿತ್ತು ಅದು ಬುಡ ಮಾಡ್ಕೋಬೋದೆ. ಸೊ ಅದ್ರಾಗ ಅಂತ ಏನಿಲ್ಲ. ಅದೇನೋ ಒಂಥರ ಖುಷಿ ಇರ್ತೈತೆ. ನಮ್ಮ ಅರ್ವಿ ನಾವು ಐರನ್ ಮಾಡ್ಕೊಂಡು ಹಾಕೊಳ್ಳೋದ್ರಾಗ ಅಂತ ಏನೋ ಒಂಥರ ಖುಷಿ ಇರ್ತೈತಿ. ಸೊ ಅಲ್ಲಿ ಆ ಟೈಪ್ ಹಳೆ ಅದಕ್ಕಿಟ್ಟ ಅಂತಂದ್ರೆ ಅಲ್ಲಿ ಸ್ವಲ್ಪ ರಬ್ಬರ್ ಪ್ರಿಂಟರ್ ಇರ್ತೈತಲ್ಲ, ಅದು ಪ್ರಿಂಟ್ ಆಗಿದ್ದೆ. ಸೊ ಅಲ್ಲಿ ಏನಾಗ್ತೈತಿ, ಹೀಟಿಗೆ ಅದು ಅಂಟ್ಕೊಂಡ್ಬಿಡ್ತೈತಿ. ಸೊ ಹಿಂಗಾಗಿ ಒಂದು ಯಾವ್ದಾರು ನ್ಯೂಸ್ ಪೇಪರ್ ಆಗಲಿ, ಯಾವ್ದಾರು ಒಂದು ರದ್ದಿ ಪೇಪರ್ ಇಟ್ಟೆ ಆ ಥರ ಮಾಡ್ಕೋಬೇಕು. ಟಿ ಶರ್ಟ್ ಇಸ್ತ್ರಿ ಆಗೇ ಬಿಡುತ್ತೆ. ಪ್ಯಾಂಟು ಭಾಳ ಈಸಿ. ಬಟ್ ಫಾರ್ಮಲ್ಸ್ ನೋಡ್ರಿ ಸ್ವಲ್ಪ ಕಠಿಣ ಆಕೈತಿ ಐರನ್ ಮಾಡ್ಕೊಳಕ್ಕೆ. ಜೀನ್ಸ್ ಏನಿಲ್ಲ, ಆ ಟೈಪ್ ಏನಿಲ್ಲ. ಇವೆಲ್ಲ ಟೈಮ್ ಐತೆ ಅಂತೇಳಿ ಆರಾಮ್ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ಇವತ್ತು ವೀಕ್ ಆಫ್ ಇತ್ತು, ಹಿಂಗಾಗಿ ಆರಾಮ್ ಮಾಡ್ಕೊಂಡ್ರಂತ ಆರಾಮ್ ಮಾಡ್ಕೊಳತ್ತೆ. ಇಲ್ಲ ಅಂತಂದ್ರೆ ನಾನು ಜಾಸ್ತಿ ಐರನ್ ಮಾಡ್ಕೊಳಂಗಿಲ್ಲ, ಬುಡ ಹಾಕೊಂಡ್ಬಿಡ್ತೀನಿ. ಇದ್ದಿದ್ದು ಶರ್ಟ್ ಅಷ್ಟೇ ಐರನ್ ಮಾಡ್ಕೋದು. ಫಾರ್ಮಲ್ಸ್ ಏನಿರ್ತಾವೆ ಅಷ್ಟು ಹಾಕೊಂಡಿರ್ತೀನಿ. ಏನಪ್ಪ ಅಂತಂದ್ರೆ, ಸೊ ಐರನ್ ಅಂತೂ ಮಾಡ್ಕೊಂಬಂದೀನಿ, ಮಾಡೀನಿ ಆಲ್ರೆಡಿ. ಮನ್ಯಾಗ ಕುಂತು ಐರನ್ ಮಾಡೀನಿ. ಇವಾಗ ಏನಪ್ಪ ಅಂತಂದ್ರೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿಬಿಟ್ಟು ನಮಾಜ್ ಐತಿ. ಸೊ ನಮಾಜಿಗೆ ಹೋಗ್ಬರ್ತಾನೆ ಫಸ್ಟ್. ಇವತ್ತು ಮನೆ ಅದನ್ನೆಲ್ಲ. ಸೊ ಆಫೀಸೊಳಗೆ ಇದ್ದಾಗ ಇದು ಜೋರ್ ನಮಾಜ್ ಮಾಡಾಕಿಲ್ಲ. ಸ್ವಲ್ಪ ಟೈಮಿಂಗ್ ಅದು ಬಿಡು, ಟೈಮಿಂಗ್ ಅದು ಹಿಂಗೆ ಆಗ್ಬಿಡುತ್ತೆ, ಲೇಟ್ ಆಗ್ಬಿಡುತ್ತೆ. ಸೊ ಮಿಸ್ ಆಕೈತೆ ನನಗೆ ನಮಾಜ್. ಸೊ ಇವತ್ತು ಮನೆ ಅದೇನ ಕಾರಣಕ್ಕೆ ಹೋಗ್ತೀನಿ, ಮಾಡ್ತೀನಿ, ನಮಾಜ್ ಮಾಡ್ಕೊಂಬರ್ತೀನಿ. ಸೊ 1-15 ವಜಾ ಆಕೈತಿ. ಸೊ ನಮಾಜ್ಗೆ ಹೋಗಿ ಬರ್ತಾನೆ. ಅಲ್ಲಿವರೆಗೂ ಈಗ ಏನಿಲ್ಲ, ಸ್ನಾನ ಮಾಡ್ಬೇಕು. ಈಗ 12:30 ಆಗೈತೆ. ಸೊ ಅದು ನೀರಂತರೂ ರೆಡಿ ಅದಾವೆ, ಕಾದಾವು ಬಿಸಿನೀರಿಗೆ. ಆ್ಯಕ್ಚುಲಿ ನಾನು ಬಿಸಿನೀರು ಮಾಡೋಂಗಿಲ್ಲ, ಯಾವಾಗ ಚಳಿಗಾಲದಾಗ ಅಷ್ಟೇ ಬಿಸಿನೀರು ಮಾಡ್ತೇನೆ. ತಣ್ಣೀರು ಸ್ನಾನ ಮಾಡ್ಬೇಕು. ಸೊ ಸ್ವಲ್ಪ ಸಿಂಟ್ಯಾಕ್ಸ್ ಹೀಟ್ ಆಗ್ಯಾವ, ಮಾಡ್ಬೇಕು. ಸ್ವಲ್ಪ ಈಗ ಹೊರಗೆ ಬಂದು ಕುಂತೀನಿ ಗಾಳಿಗೆ. ಇನ್ನೊಂದು 10 ನಿಮಿಷ ಕುಂದ್ರು ಅಂತೇಳಿ ಅಂತೇಳಿ ವಾತಾವರಣ ಆಗೈತೆ ನೋಡಿರಿ. ಸೊ 2 ದಿನ ಆಯ್ತು ಮಳೆ ಬರೋಂಗಾಯ್ತು ಅಂತ. ಇನ್ನೂ ಮಟ್ಟ ಮಳೆ ಬಂದಿಲ್ಲ. ಸೊ ಬೇರೆ ಕಡೆ ಆಗೈತೆ, ನಮ್ಮ ಧಾರವಾಡೊಳಗೆ ಆಗೈತಿ, ಬಟ್ ಇಲ್ಲಿ ನಮ್ಮ ಹುಬ್ಳಿ ಆಗಿಲ್ಲ. ಇವತ್ತು ಏನು ಮಾಡ್ತೀವಿ ಗೊತ್ತಿಲ್ಲ. ಇವತ್ತಂತೂ ಆ ಥರ ಯಾವುದು ಕಂಡೀಷನ್ಸ್ ಇಲ್ಲ, ಮಳೆ ಬರೋ ಸಾಧ್ಯತೆಗಳು ಯಾವೂ ಇಲ್ಲ. ಸೊ ಅಂದ್ರೆ ಬಿಸಿಲಂತೂ ಭಾಳ ಐತೆ. ಸೊ ಮಳೆ ಆಗ್ಬೇಕಂತ ನಮ್ಮದು ಆಸೆ. ನೋಡೋಣ, ವೇಟ್ ಮಾಡೋಣ.
ತಾರೆ ಇವು ನಾನು ಬೀಜ ಹಾಕಿದ್ದೇವೆ ಮೆಣಸಿನ ಗಿಡ ಅದು, ಸೊ ಟೊಮೆಟೊ ಅದು, ಸೊ ಹಿಂಗಾಗಿ ಆಗತ್ತವ ಬೆಳತ್ತವ. ಡೈಲಿ ಅಂತೂ ನಾನು ನೀರು ಹಾಕ್ತೀನಿ. ಸೊ ನೀವು ಬೆಳೆಸ್ರಿ, ಸ್ವಲ್ಪ ಹಸಿರು ಆಗಿದ್ರೆ ಚಂದ. ನಮ್ಮ ಉಸಿರಾಟ ಎಲ್ಲ ಚಲೋ ಆಕೈತೆ. ಹಸಿರು ಇದ್ರೆ ಚಂದ. ಕಾಡು ಬೆಳೆಸಿ ನಾಡು ಉಳಿಸಿ ಅಂತಾರಲ್ಲ, ಸೊ ಹಾಗಾಗಿ ಹಸಿರು ಇದ್ರೆ ಚಂದ. ಸೊ ನಾವು ನೀರು ಹಾಕಿ ಬೆಳೆಸೋಕ್ಕಿಂತ ಮಳೆ ನೀರಿಗೆ ಜಲ್ದಿ ಗ್ರೋ ಆಗ್ತಾಯಿವೆ. ಸೊ ನಿನ್ನೆನೂ ಹೇಳಿದ್ದೆ ಈ ಒಂದು ವಿಡಿಯೋ ಒಳಗೂ. ಇವಾಗ ಜಸ್ಟ್ ಮತ್ತು ನೀರು ಹಾಕಿ ಕುಂತೇನೆ ನೋಡ್ರಿ. ಇಷ್ಟೆಲ್ಲ ನನ್ನ ಕಡೆ ಮನೆ ಕಡೆ ಒಂದು ಗಾರ್ಡನ್ ಮಾಡ್ಕೊಂಡೆ ಸಣ್ಣದ. ಸೊ ಅದನ್ನ ಡೈಲಿ ಒಂದು ಅಪ್ಡೇಟ್ ಮಾಡ್ತೇನೆ ನಿಮಗೆ. ಅಲ್ಲಿ ಆಲೂಗಡ್ಡಿದು ಹಾಕೀನಿ, ಆಲೂಗಡ್ಡಿದು ಐತಿ, ಒಂದು 4-5 ಗಿಡ ಬೆಳೆದಾವ. ಸೊ ಇವು ಟೊಮ್ಯಾಟೊ ಗಿಡ ಇದೆ. ಇದು ಯಾವುದೋ ಗೊತ್ತಿಲ್ಲ, ನಮ್ಮ ನಾನಿ ಅಂತಂದಾಳ. ಆಮೇಲೆ ಇದಂತೂ ಮೆಣಸಿನ ಗಿಡ ಇದೆ. ಈ ಟೈಪ್ ಇದ್ದಿದ್ದಲ್ಲ ಮೆಣಸಿನ ಗಿಡ ಇವೆಲ್ಲ. ಇಲ್ಲೊಂದು ಹೆಗ್ಗಣ ಒಂದು ಐತಪ್ಪ ನಮ್ಮ ಮನೆ ಕಡೆ, ಅದು ಬಂದು ಎಲ್ಲ ತೆಗ್ದು ತೆಗೆದ್ಬಿಡ್ತೈತಿ. ಸೊ ಇದೆಲ್ಲ ತೆಗ್ದಿದ್ದಾವೆ ಅಲ್ಲೆಲ್ಲ. ಮಾವಿನ ಗಿಡ ಅದು ಅದಾವ. ಆ ಕಡೆ ಒಂದು 3-4 ಗಿಡ ಅದ ಮಾವಿನ ಗಿಡ. ಸೊ ಸಣ್ಣ ಒಂದು ಗಾರ್ಡನ್ ಮಾಡ್ಕೊಂಡೇನೆ, ಡೈಲಿ ನೀರು ಹಾಕೋದಲ್ಲ. ಸೊ ಜಾಕ ಮಾಡಿ ನಾನು ಅಂತ ರೆಡಿ ಆದೆ ನಮಾಜ್ ಹೋಗಕ್ಕೆ. ಸೊ ಇದು ನಮ್ಮ ಉಣಕಲ್ ಮಸ್ಜಿದ್ ಹೇಗಿದೆ ನೋಡ್ರಿ. ಸೊ ನಮಾಜ್ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ದೆ. ಇರುವಂಗೆ ಇಲ್ಲಿ ತಡಿಪ ಅಂತಿದೊಂದು ಟೋಪಿ ಮೇಲೆ ವಿಡಿಯೋ ತೊಗೊಂಡೇನೆ. ಏನಾಗಲಿ, ನಮಾಜ್ ಮಾಡಿದಂದ್ರೆ ಏನೋ ಒಂಥರ ಮನಸ್ಸಿಗೆ ಭಾಳ ಭಾಳ ಸಮಾಧಾನ ಸಿಕ್ಕೈತೆ. ಸೊ ಯಾವುದೇ ಧರ್ಮ ಇರಲಿ ದೇವ್ರ ಕಡೆ ಸ್ವಲ್ಪ ಪ್ರೇಯರ್ ಮಾಡಿಬಿಟ್ಟು ಅಂದರೆ ಒಂದು 10 ನಿಮಿಷ ಮನಸ್ಸು ಭಾಳ ಸಮಾಧಾನವಾಗಿರ್ತೈತಿ. ಸೊ ನೀವು ಟ್ರೈ ಮಾಡಿ ನೋಡ್ರಿ. ಆ್ಯಕ್ಚುಲಿ ಮಾಡ್ತಿರ್ತೀವಿ ಎಲ್ಲರೂ, ಬಟ್ ದೇವ್ರ ಕಡೆ ಸ್ವಲ್ಪ ಗಮನ ಇರಲಿ. ನಾವು ಅಂತೂ ಮಾಡ್ತೇವೆ. ಸೊ ನೀವು ಮಾಡಿರಿ. ಸೊ ರೆಡಿ ಆದೆ ನಾನಂತರೂ ಮಾರ್ಕೆಟ್ ಹೋಗಕ್ಕೆ. ಸೊ ಶೂಸ್ ಹಾಕ್ಕೊಂಡೆ. ಸೊ ನಾನಂತರೂ ಬ್ಲ್ಯಾಕ್ ಟಿ ಶರ್ಟ್, ಬ್ಲೂ ಜೀನ್ಸ್ ಹಾಕ್ಕೊಂಡೆ ರೆಡಿ ಆದೆ. ಸೊ ಹೊಂಟೀನೀಗ ಮಾರ್ಕೆಟಿಗೆ. ಕಾರ್ ಸ್ವಲ್ಪ ಒರೆಸ್ಬೇಕಾಗಿತ್ತು. ಸೊ ಯಾಕಂದ್ರೆ ಬಿಸಿಲಿಗೆ ಡಸ್ಟ್ ಎಲ್ಲ ಇರುತ್ತೆ. ಸೊ ಅದು ಒರೆಸ್ಕೊಂಡೆ ಮಾರ್ಕೆಟ್ ಹೊಂಟೀನಿ, ರಂಜಾನ್ ಮಾರ್ಕೆಟ್ ಮಾಡಕ್ಕೆ. ಬರ್ರಿ ಹೋಗೋಣಂತ. ಸೊ ಕಾರು ಪೆಟ್ರೋಲ್ ಅಂತಿದ್ದಿಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು ಅಂತೇಳಿ ಒದ್ದಾಡತ್ತಿದ್ದೆ. ಸೊ ಈ ಕಡೆಯಿಂದ ಬೆಳಗ್ಗೆ ಶ್ರೀನಗರ ಕ್ರಾಸ್ ಹೋಗಿದ್ದೆ, ಅಲ್ಲಿ ಬಂದಿತ್ತು. ಅಲ್ಲಿ ATM ಇತ್ತು, ATM ಬಂದಿತ್ತು. ಸೊ ಹಿಂಗಾಗಿ ಬೇರೆ ಕಡೆ ಆಕ್ಸಿಡೆಂಟ್ ಅಂತ ಬಂದೆ. ಸೊ ವಿದ್ಯಾನಗರ ಬಂದೆ. ಇಲ್ಲಿ ಬ್ಯಾಂಕಿಗೆ ಬಂದೇನೆ, ಕರ್ನಾಟಕ ಬ್ಯಾಂಕ್ ATMಗೆ. ಸೊ ಇಲ್ಲಿ ATM ಹೋಗೋ ಕ್ಯಾಶೇ ಇಲ್ಲ. ಸೊ ಮತ್ತೆ ಒಳತಿರಿಗೆ ವಿದ್ಯಾನಗರ ಕಡೆ ಬಂದೆ. ಇದು ನೋಡಿರ್ಬೇಕು ನಿಮ್ಗೆ, ಇದು ಏನಂತಂತೇಳಿ, ಯಾವುದು ಅಂತೇಳಿ. ಇದು ಬೇರೆ ಯಾವುದಲ್ಲ, ಮಿನಿ ವಿಧಾನಸೌಧ. ಸೊ ಆಲ್ಮೋಸ್ಟ್ ಎಲ್ಲ ನೋಡಿರ್ಬೇಕು, ನಮ್ಮ ಹುಬ್ಳಿ ಮಿನಿ ವಿಧಾನಸೌಧ. ಸೊ ಇದು ಬಂದ್ಬಿಟ್ಟು ಕಾರ್ಪೊರೇಷನ್ ಹೇಗಿದೆ ನೋಡ್ರಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಮ್ದು ಕಾರ್ಪೊರೇಷನ್. ಸೊ ಆ್ಯಕ್ಚುಲಿ ಇದು ಭಾಳ ಫೇಮಸ್. ನಮ್ದು ಲೆಮಂಡೆ ಸ್ಕೂಲ್ ನಮ್ದು ಬಾಜುನೇ ಐತೆ. ಸೊ ಇಲ್ಲೆಲ್ಲ ಒಳಗೆಲ್ಲ ಅಡ್ಡಾಡ್ತೀವಿ ನಾವೆಲ್ಲ ಸಣ್ಣದಾಗ, 8th and 10th. ಸೊ ನಾವು ಇಲ್ಲೇ ಕೊಪ್ಪಿಕರ್ ರೋಡಿಂದ ಬಂದ್ವಿ. ಕೊಪ್ಪಿಕರ್ ರೋಡ್ ಪಾರ್ಕಿಂಗ್ ಎಲ್ಲಿ ಮಾಡ್ಕೊಂಡು ಹುಡ್ಕಾಡತ್ತಿದ್ದೆ. ಸೊ ಪಾರ್ಕಿಂಗ್ ಆ್ಯಕ್ಚುಲಿ ಭಾಳ ರಶ್ ಐತೆ ಅನ್ನೋದು ಗೊತ್ತಾತ. ಸೊ ಹಿಂಗೆ ಪಾರ್ಕಿಂಗ್ ಒದ್ದಾಡತ್ತಿದ್ದೆ, ಎಲ್ಲಿ ಹೋಗೋಣ ಅಂತಂತೇಳಿ. ಇಲ್ಲೆಲ್ಲ ಆಲ್ರೆಡಿ ಪಾರ್ಕಿಂಗ್ ಎಲ್ಲ ಫುಲ್ ಆಗಿದ್ವು. ಸೊ ನಾವು ಇಲ್ಲಿ ಪಾರ್ಕಿಂಗ್ ಮಾಡಿದ್ರು ಅಲ್ಲಿಂದ ನಡ್ಕೊಂಬರ್ಬೇಕಲ್ಲ. ಸೊ ನಮ್ಮ ಮಮ್ಮಿ ಇದ್ಲೆ, ಮತ್ತು ನಮ್ಮ ವೈಫ್ ಇದ್ರೆ. ಸೊ ಅವನ್ನೆಲ್ಲ ಸುಸ್ತಾಗ್ಬಿಡ್ತಾರಂತೆ. ಎಲ್ಲ ರೋಜಾ ಇದ್ದೆ ನಾವು ರೋಜಾ ಇದ್ದೆ. ಆಮೇಲೆ ಅವ್ರಿಗೆ ಸುಸ್ತಾಕೈತೆ, ನಡ್ಯಾಡಕ್ಕಾಗಿಲ್ಲ, ಬಿಸಿಲು ಒಂದು ಹೆವಿ ಬಿಸಿಲಿತ್ತು. ಸೊ ಈ ಬಿಸಿಲಾಗೆಲ್ಲ ಆಗೋದಿಲ್ಲ ಅಂತೇಳಿ ಮಾಲ್ ಒಳಗೆ ಬಂದೆ, ಇಲ್ಲಿ ಪಾರ್ಕಿಂಗ್ ಮಾಡಿ ನೋಡಿ ಗಾಡಿ ನಾನು. ಸೊ ಮಾಲ್ ಒಳಗೆ ಬಂದು ಪಾರ್ಕಿಂಗ್ ಮಾಡೀನಿ. ಸೊ ಹೊರಗೆ ಬಂದೆ. ಇಲ್ಲೇ ನಾಶಾ ಮಾರ್ಕೆಟ್ ಆ್ಯಕ್ಚುಲಿ ಇದೆ, ಮುಂದಿರೋದು ನಾಶಾ ಮಾರ್ಕೆಟ್. ಸೊ ನಂದೇನು ಡ್ರೆಸ್ ಖರೀದಿ ಮಾಡೋ ಇರಲಿಲ್ಲ. ಸೊ ಎಲ್ಲ ನಮ್ಮದು ವೈಫ್ ಇದೆ, ನಮ್ಮ ಮಮ್ಮಿ ಇದೆ, ಮತ್ತು ರಂಜಾನ್ ಹಬ್ಬದ ಸುರ್ಕುಂಬದ ಸಾಮಾನುಗಳೆಲ್ಲ ತೊಗೊಳಿದ್ವು. ಸೊ ಹಿಂಗಾಗಿ ಅದ್ರ ಸಂಬಂಧ ಬಂದಿದ್ದೆ ನಾನು. ಇದು ನೋಡ್ರಿ ಎಷ್ಟು ರಶ್ ಐತಿ, ನಿಮಗೆ ಕಾಣತೈತಿ. ಯಾವ ಪ್ರಸಿದ್ಧ ಇದು ದುರ್ಗದ ಬಲ್ ರೋಡ್ ಇದೆ.
ಆಲ್ರೆಡಿ ನಾನು 4 ಆಗಿತ್ತು, ಈ ಪರಿ ರಶ್ ಇತ್ತು. ಸೊ ದುರ್ಗದ ಬಳಿ ಸರ್ಕಲ್ ಇದೆ, ಯಾವ ಪರಿ ರಶ್ ಐತಿ ಎಲ್ಲ ನೋಡ್ತೇವೆ. ಅದ್ರದ್ದು ಇದು ಮಾಡತ್ತು ಬಿಟ್ರೆ ಇವೆಲ್ಲ ಚಪ್ಪಲಿ ಭಾರಿ ಕ್ಯೂಟ್ ಕಾಣತ್ತಿದ್ವು. ಸೊ ಕಡಿಮೆ ರೇಟ್, ಸೊ ಭಾಳ ಕಡಿಮೆ ರೇಟ್. ಗೊಂಬೆ ಮಸ್ತ್ ಕ್ಯೂಟ್ ಇದ್ವು, ಭಾಳ ಕ್ಯೂಟ್ ಕಾಣತ್ತಿದ್ವು ಗೊಂಬೆ ಇವೆಲ್ಲ. ಸೊ ಇದು ಇಲ್ಲೇ ನೋಡಿ ಅಂತೇಳಿ ಬಂದರು ಇವ್ರ ಡ್ರೆಸ್ ನೋಡತ್ತಾರ ನಮ್ಮ ಮನ್ಯಾಗ. ಸೊ ವೇಟ್ ಮಾಡತ್ತೀನಿ, ನೋಡ್ರಿ ಗೊತ್ತಂಗಿಲ್ಲ. ಸೊ ನಾನಂತೂ ಹೊರ ನಿಂತ್ಕೊಂಡು ಹಂಗೆ ಒಂದು ಸಣ್ಣದಾಗಿ ಒಂದು ವಿಡಿಯೋ ತೊಗೊಂಡೆ. ನನಗಂತೂ ಡ್ರೆಸ್ ಗೊತ್ತಾಗಂಗಿಲ್ಲ. ಸೊ ಹಿಂಗೆ ಹೊರ ನೋಡ್ಕೊಂಡ್ರೆ ಏನು ದುರ್ಗದ ಡ್ರೆಸ್ ಕಡಿಮೆ ಮ್ಯಾಗ ನಿಂತು ಒದರಾದ್ ಬಿಡ್ತಾರೆ. ₹100, ₹200, ₹200 ಅಂತಂತೇಳಿ. ಸೊ ನಾನು ಅದು ಆಡಿಯೋ ಹಾಕ್ತಿದ್ದೆ. ಆ್ಯಕ್ಚುಲಿ ಆಡಿಯೋ ಭಾಳ ಇಕೋ ಬರತೈತಿ, ಸೌಂಡ್ ಭಾಳ ಬರೋದ ಕಾರಣಕ್ಕಾಗಿ ಆ ಆಡಿಯೋ ತೆಗ್ದೇನೆ. ಜನ ಹಂಗೆ ಗಲಿಬಿಲಿ ಸೌಂಡ್, ಗಾಡಿ ಸೌಂಡ್ ಎಲ್ಲ ಒದರೋದು ನೋಡಿ ಹಿಂಗಾಗಿ ನಾನು ಅದು ಆಡಿಯೋ ಕಟ್ ಮಾಡೀನಿ. ಸೊ ಹೀಗಾಗಿ ಲೇಡೀಸ್ ಡ್ರೆಸ್ ಎಲ್ಲಿ ನೋಡ್ತಿ ಅಲ್ಲೇ ಲೇಡೀಸ್ ಡ್ರೆಸ್, ಬರೀ ಲೇಡೀಸ್ ಡ್ರೆಸ್. ಸೊ ಹಬ್ಬ ಹುಣ್ಣಿಮೆ ಅಂತಂತಂದ್ರೆ ಯಾವುದೇ ಧರ್ಮದೊಳಗಾಗಲಿ ಲೇಡೀಸ್ ಡ್ರೆಸ್ಸಿಗೆ ಭಾಳ ಮಹತ್ವ ಕೊಡ್ತಾರೆ. ಆ್ಯಕ್ಚುಲಿ ಅವರೆಲ್ಲ ಮೇನ್ ಸಿಂಗಾರ ಅದು ಆಗೋದು ಅಂತಂತಂದ್ರೆ. ಸೊ ನಮ್ದೇನು ಬಿಡ್ರಿ, ಹುಡುಗರದ ಒಂದು ಪ್ಯಾಂಟ್ ಒಂದು ಶರ್ಟ್ ಹಾಕ್ಕೊಂಡು ರೆಡಿ ಆಗಿಬಿಡ್ತೇವೆ ನಾವು. ಸೊ ಅವ್ರದ್ರೊಳಗೆ ಡಿಫ್ರೆಂಟ್ ಡ್ರೆಸ್ ಅದಾವೆ. ಸಾರಿ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು, ಅವು ಯಾವ್ಯಾವ ಬರ್ತಾವಪ್ಪ ನಮಗಂತೂ ಗೊತ್ತಿಲ್ಲ. ಸೊ ಹಿಂಗಾಗಿ ಸಾಕಾಗ್ಬಿಡ್ತಾನೆ ಅಡ್ಡಾಡಿ. ಇದು ನಮ್ಮದು ಶಾ ಬಜಾರ್ ರೋಡ್. ಸೊ ಶಾ ಬಜಾರ್ ರಶ್ ಹಿಂಗೆ ಈ ಕಡೆಯಿಂದ ಹೋದ್ರೆ ಮತ್ತು ಆ ಕಡೆಯಿಂದ ಬರೋಕ್ಕೆ ಆಗಂಗಿಲ್ಲ, ಆ ಪರಿ ರಶಪ್ಪ. ಸೊ ನನಗಾರ ಸಾಕಾಗ್ಬಿಟ್ಟಿತ್ತು, ರೋಜಾ ಅಂದಾಗ್ಬಿಟ್ಟಿದ್ದೆ, ಸಾಕಾಗ್ಬಿಟ್ಟಿತ್ತು. ಎಲ್ಲಿ ನೋಡ್ತೀವಿ ಇವರು ಡ್ರೆಸ್ ಹುಡುಗ್ಯಾರು ಒಂದು ನೋಡಿ ಸುಮ್ಮನೆ ಬಿಡಂಗಿಲ್ಲ. ಒಂದು ಯಾವ ಸಿಗುತ್ತೆ ಲೈಕ್ ಬರೀ ನಾನಾ ಥರ ನೋಡ್ತಾರೆ, ಹುಡುಕ್ತಾರೆ. ಕಲರ್ ಇದ್ರೆ ಇದಿಲ್ಲ, ಸೈಜ್ ಇಲ್ಲ, ಕಲರ್ ಇಲ್ಲ, ಡಿಫ್ರೆಂಟ್ ಹುಡುಕ್ತಾರೆ. ಸೊ ಅದು ರೋಜಾ ಬಿಟ್ಟು ಟೈಮ್ ಆಗಿತ್ತು. ಸೊ ಹಿಂಗಾಗಿ ಇವರು ಏನು ಯಾರು ರೋಜಾ ಇರಲಿಲ್ಲ. ಮತ್ತು ಒಳ್ಳೆ ಸೊ ಸುರ್ಕುಂಬಾಗ ಹಾಕುವಂಥ ಪದಾರ್ಥಗಳು ನಾವು ತೊಗೊಳತ್ತಿಲ್ಲ. ಸೊ ಅಂತೂ ಇಂತೂ ಆದಷ್ಟು ತೊಗೊಂಡು ಬಂದೇ ಬಿಟ್ವಿ. ಸುಸ್ತಾಗ್ಬಿಟ್ಟಿತ್ತು, ನಾವು ಭಾಳ ಸುಸ್ತಾಗ್ಬಿಟ್ಟಿತ್ತು. ಇಲ್ಲಿಂದ ಯಾವ ಮನೆ ಹೋಗಿ ಅನ್ನತ್ತಿದ್ವಿ. ಸೊ ಅಂತೂ ಇಂತೂ ಸೊ ಮುಗಿಸ್ಕೊಂಡು ಮನೆಗೆ ಬಂದು ಪಾರ್ಕ್ ಮಾಡಿಬಿಟ್ಟೆ ಗಾಡಿ. ಸೊ ಇವಾಗ ಜಸ್ಟ್ ಮಾರ್ಕೆಟಾಗ ಮುಗಿಸ್ಕೊಂಡೇನೆ, ಸುಸ್ತಾಗ್ಬಿಟ್ಟೈತಿ. ಮೊದಲಿಗೆ ಫ್ರೆಶ್ ಅಪ್ ಆಗ್ಬಿಟ್ಟು ನಮಾಜಿಗೆ ಹೋಗ್ಬೇಕು. ಥ್ಯಾಂಕ್ ಯು ಗೈಸ್ ವಾಚಿಂಗ್ ಫಾರ್ ಮೈ ವಿಡಿಯೋ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.